ಇದು 2025 ನ ಕೊನೆ ವ್ಲಾಗ್ ಅನ್ಸುತ್ತೆ. ಮೊನ್ನೆ ಅಪ್ಲೋಡ್ ಮಾಡಿದ್ ಕಲಬುರ್ಗಿ ಟು ಹೈದರಾಬಾದ್ ವ್ಲಾಗ್ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟೆ. 100 ಚೆನ್ನಾಗಿದೆ. ಇವಾಗ ಮಾರ್ಕ್ 45 ಅಂಡ್ ಡೆವಿಲ್ ಇಂತ ಜಾಗದಲ್ಲಿ ಅವುಗಳ ಕಡೆ ತಲೆನೂ ಹಾಕಕ್ ಹೋಗಲ್ಲ ಬಿಡ. ಈ ವರ್ಷದಲ್ಲಿ ಕಲ್ತಿರೋದು ತುಂಬಾನೇ ಇದೆ. ಬ್ಯಾಕ್ ಟು ರೆಸಲ್ಯೂಷನ್. ಫಸ್ಟ್ ರೆಸಲ್ಯೂಷನ್ ಬಂದು ಜಾನ್ವರಿಯಲ್ಲಿ ನಾನು ಒಂದು ಟಿಕೆಟ್ ಪ್ರೈಸ್ ಅಲ್ಲಿ ಇಡೀ ಪ್ರೈವೇಟ್ ಥಿಯೇಟರ್ ಬುಕ್ ಮಾಡಿದೆ ಅಂದ್ರೆ ನಂಬ್ತೀರಾ? ಇವತ್ತು ಬೆಳಗಿನ ಜಾವ 6:15ಕ್ಕೆ ಎದ್ದು ಅಲ್ಲುಜ್ಜಿ ರೆಡಿಯಾಗಿ 6:54ಕ್ಕೆಲ್ಲ ಮನೆ ಬಿಟ್ಟೆ. ಎಲ್ಲಿಗೆ ಹೊರಟಿದ್ದೀನಿ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಹಲೋ ನಮಸ್ಕಾರ ಎಲ್ಲಾರ್ಗು, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್, ದಿ ವ್ಲಾಗ್ ಆಫ್ ದಿ ಡೇ. ಇದು 2025 ನ ಕೊನೆ ವ್ಲಾಗ್ ಅನ್ಸುತ್ತೆ. ಅನ್ಸೋದೇನು ಕೊನೆ ವ್ಲಾಗ್, ನಾಳೆ ಅಪ್ಲೋಡ್ ಮಾಡ್ತೀನಿ. 2026ಗೆ ಎಕ್ಸೈಟ್ಮೆಂಟ್ ಅಂತ ಏನಿಲ್ಲ, ನಾರ್ಮಲ್ ಆಗಿ ವೇಟ್ ಮಾಡ್ತಿದ್ದೆ. ಈ ವರ್ಷದಲ್ಲಿ ಕಲ್ತಿರೋದು ತುಂಬಾನೇ ಇದೆ. ಇವಾಗ ಬರೋ ವರ್ಷದಲ್ಲಿ ಮಾಡ್ಬೇಕಾದ ಕೆಲಸ ಬೇಜಾನಿದೆ. ಲಿಟ್ರಲಿ ಟು ಬಿ ಹಾನೆಸ್ಟ್, ನಾನ್ ಯಾವ ಇಯರ್ ಬಂದಾಗ್ಲೂ ಈ ವರ್ಷ ಅದು ಮಾಡೋಣ ಇದು ಮಾಡೋಣ ಅಂತ ಅನ್ಕೊಂಡೇ ಇಲ್ಲ. ಬಟ್ ಈ ವರ್ಷಕ್ಕೆ ಸ್ಟ್ರಾಂಗ್ ಆಗಿ ರೆಸಲ್ಯೂಷನ್ಸ್ ತಗೊಂಡಿದೀನಿ. ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ, ನೋಡೋಣ. ಸ್ಟಾರ್ಟ್ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಮೊನ್ನೆ ಅಪ್ಲೋಡ್ ಮಾಡಿದ್ ಕಲಬುರ್ಗಿ ಟು ಹೈದರಾಬಾದ್ ವ್ಲಾಗ್ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟೆ. ಕಡಿಮೆ ವ್ಯೂಸ್ ಇದೆ, ಕಡಿಮೆ ಲೈಕ್ಸ್ ಇದೆ ಅಂತಲ್ಲ, ಹಂಗ್ ನೋಡಕ್ ಹೋದ್ರೆ ಎಲ್ಲಾ ವ್ಲಾಗ್ಸ್ ಡಿಲೀಟ್ ಮಾಡ್ಬೇಕಾಗತ್ತೆ. ಹೈದರಾಬಾದ್ ವ್ಲಾಗ್ ಅಲ್ಲಿ ಅಂಬೇಡ್ಕರ್ ಅವ್ರ ಕ್ಯಾಪ್ಷನ್ ರಾಂಗ್ ಆಗಿ ಎಡಿಟ್ ಮಾಡಿದ್ದೆ. ಅದನ್ನ ಸರಿ ಮಾಡಿ ಮತ್ತೆ ಎಕ್ಸ್ಪೋರ್ಟ್ ಮಾಡಿ ರೀ ಅಪ್ಲೋಡ್ ಮಾಡಿದೆ. ಬಸ್ ಹತ್ತಿದ ತಕ್ಷಣ ಮಲ್ಕೊಂಡೆ. ಕಣ್ಬಿಟ್ಟಾಗ ಕಲಬುರ್ಗಿ ಬಂದಿತ್ತು, ಇಳ್ಕೊಂಡೆ. ಅಲ್ಲಿಂದ ಇನ್ನೊಂದ್ ಬಸ್ ಹತ್ತಿ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಬಸ್ ಸ್ಟಾಪ್ ಅಲ್ಲಿ ನೋಡಿದ್ರೆ ಲೈಬ್ರರಿ. ಈ ಲೈಬ್ರರಿ ತುಂಬಾ ದಿನದಿಂದನೇ ಇಲ್ಲಿದೆ ಅನ್ಸುತ್ತೆ, ನಾನೇ ಅಬ್ಸರ್ವ್ ಮಾಡಿಲ್ಲ. ಅರಿವು ಓಪನ್ ಲೈಬ್ರರಿ ಕಲಬುರ್ಗಿ. ಶೋಕೇಶ್ ತುಂಬಾ ಅಂಬೇಡ್ಕರ್ ಅವ್ರ ಬುಕ್ಸ್ ಇದೆ. ಅವ್ರ ಕೆಲಸ ಕಾರ್ಯಗಳ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಕಮ್ಮಿನೇ ಬಿಡಿ. ಇಲ್ಲೇನೋ ಬರ್ದಿದೆ, ನಿಮ್ಮ ಗ್ರಂಥಾಲಯ ಪುಸ್ತಕವನ್ನು ಓದಿ ಇಲ್ಲಿಯೇ ಇಡಿ, ಮತ್ತೊಬ್ಬರು ಓದಲಿ. ಛೇ, ಇಲ್ಲಿಂದ ಮನೆಗ್ ತಗೊಂಡೋಗಿ ಓದಿ ವಾಪಸ್ ತಗೊಬಂದು ಇಡೋ ಆಗಿದ್ದಿದ್ರೆ ತಗೊಂಡ್ ಓದ್ತಾ ಇದ್ದೆ. ಅದನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಓಡೋಡ್ ಹೋಗಿದ್ದು ನಾನು ಆರ್ಚಿಡ್ ಮಾಲ್ ಐನಾಕ್ಸ್ ಕಡೆ ಫಿಲಂ ನೋಡಕ್ಕೆ. ಓಕೆ, ಇವಾಗ ಲೆಟ್ಸ್ ಕಮ್ ಟು ದಿ ಟಾಸ್ಕ್. ಆರ್ಚಿಡ್ ಮಾಲ್ ಅಲ್ಲಿ ಇವಾಗ 3 ಕನ್ನಡ ಸಿನಿಮಾಗಳು ರಿಲೀಸ್ ಆಗಿದೆ. ಒಂದು ಮಾರ್ಕ್ 45 ಅಂಡ್ ಡೆವಿಲ್. ಬಟ್ ನನಗೆ ಆಪ್ಷನ್ ಇರೋದು ಎರಡೇ, ಅದು 45 ಅಂಡ್ ಮಾರ್ಕ್. ಯಾಕೆ ಅಂದ್ರೆ ಡೆವಿಲ್ ಮೂವಿ ಇರೋದು ಮಧ್ಯಾಹ್ನ 3 ಗಂಟೆ ಶೋಗೆ. ಆ ಶೋನ ಮುಗಿಸ್ಕೊಂಡು ನಾನ್ ಮನೆಗೆ ಹೋಗೋ ಅಷ್ಟ್ರಲ್ಲಿ ರಾತ್ರಿ ಆಗೋಗ್ಬಿಡುತ್ತೆ. ಇವಾಗ ಮಾರ್ನಿಂಗ್ ಶೋ ಎರಡೇ ಮೂವಿ ಇರೋದು, ಒಂದು 45, ಇನ್ನೊಂದು ಮಾರ್ಕ್. ಯಾವ ಮೂವಿ ನೋಡಕ್ ಹೋಗೋಣ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದೀನಿ. ಅದಕ್ಕೋಸ್ಕರ ಟಾಸ್ ಆಗ್ತಾ ಇದೀನಿ. ಟೇಲ್ಸ್ ಬಿದ್ರೆ ಮಾರ್ಕ್ ಮೂವಿಗೆ ಹೋಗ್ತೀನಿ, ಹೆಡ್ ಬಿದ್ರೆ 45 ಹೋಗ್ತೀನಿ. 45 ಹೆಡ್ ಯಾಕಂದ್ರೆ ಇಲ್ಲಿ 3 ಸಿನಿಮಾಗಳಿದಾವೆ. ಆ ಮೂವಿಯಲ್ಲೂ 3 ಹೀರೋಗಳಿದಾರಲ್ವಾ, ಅದಕ್ಕೋಸ್ಕರ ಅಷ್ಟೇ. ಎಸ್, ಇವಾಗ ಮಿಕ್ಸ್ ಅಪ್ ಮಾಡೋಣ. ಲೆಟ್ಸ್ ಗೋ. 1 2 3 ಗೋ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಟಾಸ್ ಪ್ರಕಾರ ಅಷ್ಟೇ. ಫಸ್ಟ್ ಟಾಸ್ ಪ್ರಕಾರ ಹೆಡ್ ಬಿದ್ದಿದೆ ಅಂದ್ರೆ 45ಗೆ. ಆಯ್ತು ನಡಿ ಅಂತ ಟಿಕೆಟ್ ಇಸ್ಕೊಳ್ಳೋಣ ಅಂತ ಟಿಕೆಟ್ ಕೌಂಟರ್ ಕಡೆ ಹೋದ್ರೆ ಸಿಸ್ಟಮ್ ಇಶ್ಯೂ. ಆದ್ರೂ ಹೆಂಗೋ ಶೋ ಸ್ಟಾರ್ಟ್ ಆಗೋಕು ಮುಂಚೆ ಟಿಕೆಟ್ ಸಿಕ್ತು. ಚೆಕ್ಕಿಂಗ್ ಎಲ್ಲ ಆದ್ಮೇಲೆ ಶೋ ಸ್ಟಾರ್ಟ್ ಆಗಕ್ಕೆ ಇನ್ನೂ 10 ನಿಮಿಷ ಆಗುತ್ತೆ, ವೇಟ್ ಮಾಡಿ ಅಂತ ಹೇಳಿದ್ರು. 10 ನಿಮಿಷ ವೇಟ್ ಮಾಡ್ಕೊಂಡಿದ್ದೆ. ಸ್ಕ್ರೀನ್ ನಂಬರ್ 1 ಅಂತ ಕರೆದ್ರು, ಒಳಗಡೆ ಹೋದೆ. ನಾನು ಒಂದು ಟಿಕೆಟ್ ಪ್ರೈಸ್ ಅಲ್ಲಿ ಇಡೀ ಪ್ರೈವೇಟ್ ಥಿಯೇಟರ್ ಬುಕ್ ಮಾಡಿದೆ ಅಂದ್ರೆ ನಂಬ್ತೀರಾ? ನಂಬ್ಲೇಬೇಕು. ನೋಡಿ, ಯಾರು ಇಲ್ಲ, ನಾನು ಒಬ್ನೇ. ಸುಮ್ನೆ ತಮಾಷೆಗೆ ಹೇಳ್ದೆ, ಸೀರಿಯಸ್ ಆಗಿ ಹೇಳಿದ್ರು ನೀವು ನಂಬಲ್ಲ ಗೊತ್ತು. ಬಟ್ ಲಿಟ್ರಲಿ ಆದ್ರೂ ಬೇಜಾರಾಗ್ತಿದೆ. ಕರ್ನಾಟಕದಲ್ಲೇ ಕನ್ನಡ ಸಿನಿಮಾ ನೋಡೋರು ಕಮ್ಮಿ ಇದಾರಲ್ವಾ ಅಂತ ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ನನಗೆ ಈ ತರ ಪ್ರೈವೇಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು 2ನೇ ಸಲ. ಮೊದಲನೇ ಸಲ ಕೋಟಿಗೊಬ್ಬ 3ಗೆ ಹೋದಾಗ. ಬುಕ್ ಮೈ ಶೋ ಅಲ್ಲಿ ನೋಡಿದಾಗ ಕೆಲವು ಜನ ಟಿಕೆಟ್ಸ್ ಗಳನ್ನ ಬುಕ್ ಮಾಡಿದ್ರು. ಆ ಬುಕ್ ಮಾಡಿರೋ ಜನಗಳು ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಕಾಯ್ಕೊಂಡಿದ್ದೆ. ಫೈನಲಿ ಬಂದ್ರು, ಇಬ್ರು. ಮೂವಿ ಸ್ಟಾರ್ಟ್ ಆಯ್ತು. ಕೆಲವು ವಿಷಯಗಳು ಡಿಫ್ರೆಂಟ್ ಆಗಿದಾವೆ. ನನಗೆ ರಾಜ್ಬಿ ಶೆಟ್ಟಿ ಮತ್ತೆ ಉಪೇಂದ್ರ ಅವರಿಗಿಂತ ಶಿವಣ್ಣನ ಎಂಟ್ರಿ ಸಖತ್ ಇಷ್ಟ ಆಯ್ತು. ಸಿನಿಮಾ ನೋಡ್ತಾ ಇಂಟರ್ವೆಲ್ ಟೈಮು. ನನ್ ಫೇವ್ರೇಟ್ ಪಾಪ್ಕಾರ್ನ್, ಸ್ನಾಕ್ಸ್. ಇಂತ ಜಾಗದಲ್ಲಿ ಅವುಗಳ ಕಡೆ ತಲೆನೂ ಹಾಕಕ್ ಹೋಗಲ್ಲ ಬಿಡಿ. ಕತ್ತೆ ಬಾಲ ಕುದುರೆ ಜುಟ್ಟು, ಕತ್ತೆ ಬಾಲ ಕುದುರೆ ಜುಟ್ಟು. ನನ್ನ ಅಂತವ್ರು ಐನಾಕ್ಸ್ PVR ಇಂಟರ್ವಲ್ ಅಲ್ಲಿ ಮಾಡೋದಿಷ್ಟೇ. ಮೊದಲು ವಾಶ್ರೂಮ್, ಆಮೇಲೆ ಬಿಟ್ಟಿ ನೀರು. ಇವೆರಡು ಆದ್ಮೇಲೆ ಎಲ್ಲಾರ್ಗಿಂತ ಮುಂಚೆ ಹೋಗಿ ಮುಚ್ಕೊಂಡ್ ಕೂರು.
ಆಮೇಲೆ ಫಿಲಂ ನೋಡಿ ಮನೆ ಕಡೆ ಹೊರಟೆ. ಗೈಸ್, ಮೂವಿ ಸ್ಕ್ರೀನ್ ಪ್ಲೇ ಮಾತ್ರ ಅಲ್ಟಿಮೇಟ್ ಅನ್ಕೊಳ್ಳಿ. ಸ್ಟೋರಿ ಮಾತ್ರ ನಾವು ಚಿಕ್ಕ ವಯಸ್ಸಿಂದಾನು ಈ ಸ್ಟೋರಿನ ಕೇಳ್ಕೊ ಬಂದಿರ್ತೀವಿ, ಬಟ್ ಅದನ್ನೇ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. VFX ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು, ಬಟ್ ಲಿರಿಕ್ಸ್ ಅಲ್ಲಿ, ಮ್ಯೂಸಿಕ್ ಅಲ್ಲಿ ಯಾವುದೇ ತರದ ಕಾಂಪ್ರಮೈಸ್ ಇಲ್ಲ. 100% ಚೆನ್ನಾಗಿದೆ. ಇವಾಗ ಹತ್ರ 1.5 - 2 ಕಿಲೋಮೀಟರ್ ವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀನಿ 20 ರೂಪಾಯಿ ಉಳಿಸಕ್ಕೆ. ಅದು ಯಾಕೆ? ಅದೇ 20 ರೂಪಾಯಿಯಲ್ಲಿ ನನ್ ಫೇವ್ರೆಟ್ ಜ್ಯೂಸ್ ಕುಡಿಯಕ್ಕೆ. ಅದೇ ಜ್ಯೂಸ್ ಅಂಗಡಿಯಲ್ಲಿ ಸ್ವಲ್ಪ ಹೊತ್ತು ಫೋನ್ ಚಾರ್ಜಿಂಗ್ ಇಟ್ಟು ಪಕ್ಕದ ಸೈಬರ್ ಶಾಪ್ ಅಲ್ಲಿ ಫ್ಲೋ ಚಾರ್ಟ್ಸ್ ಪ್ರಿಂಟ್ ಔಟ್ ತಗೊಂಡು ಆಟೋ ಸ್ಟ್ಯಾಂಡ್ ಕಡೆ ಹೊರಟೆ. ಆಟೋ ಸ್ಟ್ಯಾಂಡ್ ಇಂದ ಬಸ್ ಸ್ಟ್ಯಾಂಡ್ ಗೆ, ಬಸ್ ಸ್ಟ್ಯಾಂಡ್ ಇಂದ ಸೀದಾ ಮನೆಗೆ. ಎಸ್, ಬ್ಯಾಕ್ ಟು ರೆಸಲ್ಯೂಷನ್. ಫಸ್ಟ್ ರೆಸಲ್ಯೂಷನ್ ಬಂದು ಜಾನ್ವರಿಯಲ್ಲಿ ನಾನು ಅಪ್ಕಮಿಂಗ್ ಟ್ರ್ಯಾಕ್ ನ ರಿಲೀಸ್ ಮಾಡಬೇಕು. ಪೋಸ್ಟರ್ ಇನ್ನೇನ್ 2 ದಿನದಲ್ಲಿ ರಿಲೀಸ್ ಆಗುತ್ತೆ. ಅಂಡ್ ಇನ್ನೊಂದು, ಎಜುಕೇಶನ್ ವೈಸ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನನ್ನ ಪ್ಯಾಷನ್ ಮೇಲೆ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. 2026 ಅಲ್ಲಿ ಆದಷ್ಟು ಹೊಸ ಟ್ರ್ಯಾಕ್ಸ್ ನ ಮಾಡಬೇಕು. ಚಿಕ್ಕದಾದ್ರೂ ಪರವಾಗಿಲ್ಲ, ಲಿರಿಕ್ಸ್ ವಿಡಿಯೋ ಆದ್ರೂ ಪರವಾಗಿಲ್ಲ, ಇನ್ಸ್ಟಾ ಟ್ರ್ಯಾಕ್ ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಹೊಸ ಸಾಂಗ್ಸ್ ಮಾಡಬೇಕು. ಅಂಡ್ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಇವತ್ತಿನ ವ್ಲಾಗ್ ವಿಡಿಯೋ ಅಲ್ಲಿ ಇದ್ದಿದ್ ಸಮಾಚಾರ ಇಷ್ಟೇ. ಈ ವ್ಲಾಗ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವರ್ಷ ಮುಂದಿನ ವ್ಲಾಗ್ ವಿಡಿಯೋ ಅಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಜೈ ಭೀಮ್.